ತಾಯಿ ಯಾವಾಗಲೂ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಕತಿ ಆ ಟೈಮ್ ಅವ್ರ ತಲೆ ಒಳಗೆ ನಾನಾ ನಮೂನಿ ಪ್ರಶ್ನೆ ಬರ್ತತಿ. ಅದರ ಒಳಗೆ ಒಂದು ಪ್ರಶ್ನೆ ಅಂದರೆ ನಾವು ಪ್ರೆಗ್ನೆನ್ಸಿ ಒಳಗೆ ಯಾವ ಪೊಸಿಷನ್ ಒಳಗೆ ಮಲಗಬೇಕು, ಅದರಿಂದ ನಮ್ದು ಮತ್ತು ನಮ್ಮ ಪಾಪುಗೆ ಒಳ್ಳೆಯದು. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿ ಟೈಮ್ಗೆ ತಾಯಿ ಯಾವ ಪೊಸಿಷನ್ ಒಳಗೆ ಮಕ್ಕೋಬೇಕ್ರಿ, ಯಾವುದೇ ಪೊಸಿಷನ್ ಬೇಬಿ ಸಲಾಗ ಬೆಸ್ಟ್ ಇರ್ತೈತಿ, ಅದು ಡಿಟೇಲ್ ಒಳಗೆ ತಿಳ್ಕೊಳ್ಳೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡೆ, ಫರ್ಟಿಲಿಟಿ ಆ್ಯಂಡ್ ರಿಪೋರ್ಟರ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 years. ಫಸ್ಟ್ ಟೈಮ್ ಯಾವಾಗಲೂ ತಾಯಿ ಆಗ್ತಾರೆ ಆ ಟೈಮ್ ಅವ್ರ ತಲೆ ಒಳಗೆ ನಾನಾ ನಮೂನಿ ಪ್ರಶ್ನೆ ಬರ್ತೈತಿ. ಅದರ ಒಳಗೆ ಕಾಮನ್ ಸಹಜ ಕ್ವೆಶನ್ ಬರ್ತೈತಿ, ನಾವು ಹೆಂಗೆ ಮಲಗಬೇಕ್ರಿ, ನಮ್ಮ ಬೇಬಿ ಸಲಾಗ ಯಾವುದೇ ಒಳ್ಳೆಯದು. ಫಸ್ಟ್ ನಿದ್ದೆ ಬಗ್ಗೆ ತಿಳ್ಕೊಳ್ಳೋಣ. ಪ್ರೆಗ್ನೆನ್ಸಿ ಟೈಮ್ಗೆ ಡೀಪ್ ಸ್ಲೀಪ್ ತಾಯಿಗೆ ಗಾಢ ನಿದ್ರೆ ಇಂಪಾರ್ಟೆಂಟ್ ಇರ್ತೈತಿ. ಪ್ರೆಗ್ನೆನ್ಸಿ ಟೈಮ್ಗೆ ತಾಯಿ ಶರೀರ ಒಳಗೆ ಭಾಳ ಚೇಂಜಸ್ ಆಗ್ತೈತಿ. ಅದರ ಜೋಡಿ ಪಾಪುದ ಮೂಮೆಂಟ್ಸ್ನೇ ಇರ್ತೈತಿ. ಇದರಿಂದ ತಾಯಿಗೆ ಗಾಢ ನಿದ್ರೆ ಬರೋಕೆ ಸ್ವಲ್ಪ ಕಷ್ಟ ಇರ್ತೈತಿ. ಬಟ್ ಇದ್ರನ್ನ ನಿದ್ದೆ ಪ್ರೆಗ್ನೆನ್ಸಿ ಒಳಗೆ ಭಾಳ ಇಂಪಾರ್ಟೆಂಟ್ ವಸ್ತು ಇರ್ತೈತಿ. ನಿದ್ದೆ ಒಳಗೆ ನಮ್ಮ ಶರೀರ ಒಳಗೆ ರಿಪೇರ್ ಆ್ಯಂಡ್ ಹೀಲಿಂಗ್ ಪ್ರೊಸೆಸ್ ಆಕತಿ. ನಮ್ಮ ಶರೀರ ಒಳಗೆ ಸೆಲ್ಸ್ ಅಂದ್ರೆ ಪೇಶಿ ಇದು ಹೊಸ ಉತ್ಪತ್ತಿ ಆಕತಿ. ಆಮೇಲೆ ಹಳೆ ಪೇಶಿ ಇರ್ತೈತಿ, ಅದು ಸಾಯ್ತತಿ. ಹೊಸ ತಯಾರಾಕತಿ, ಹಳೆ ಸಾಯ್ತತಿ. ಇದು ಒಂದು ಕಂಟಿನ್ಯೂಸ್ ಪ್ರೊಸೆಸ್ ನಮ್ಮ ಶರೀರ ಒಳಗೆ ಕಂಟಿನ್ಯೂ ಆಗ್ತಾ ಇರ್ತೈತಿ. ಇದು ಪ್ರೊಸೆಸ್ ನಿದ್ದೆ ಒಳಗೆ ಆಕತಿ. ಯಾವಾಗಲೂ ತಾಯಿಗೆ ಗಾಢ ನಿದ್ರೆ ಆಕತಿ ಆ ಟೈಮ್ ಇದು ರಿಪೇರ್ ಪ್ರೊಸೆಸ್ ಚಲೋ ಆಕತಿ. ಅಕಸ್ಮಾತ್ ತಾಯಿದ ನಿದ್ರೆ ಕರೆಕ್ಟ್ ಇಲ್ಲ ಅಂದ್ರೆ ಇದು ಏನು ಪೇಶಿ ಏನು ಸೆಲ್ಸ್ ತಯಾರಾಕತಿ ಅದರದ್ದು ಕ್ವಾಲಿಟಿ ಕಡಿಮೆ ಕ್ವಾಲಿಟಿ ಇರ್ತೈತಿ. ಎರಡನೇದು, ನಿದ್ದೆ ಸಲಾಗ ನಮ್ಮ ಶರೀರದ ಪ್ರತಿಕಾರ ಶಕ್ತಿ ಹೆಚ್ಚಿಗೆ ಆಕತಿ. ಇದು ಎಲ್ಲ ಪ್ರೊಸೆಸ್ ರಿಪೇರು, ಹೀಲಿಂಗ್, ಇಮ್ಯೂನ್ ಸಿಸ್ಟಮ್ ಎವ್ರಿಥಿಂಗ್ ಹ್ಯಾಪನ್ಸ್ ಡ್ಯೂರಿಂಗ್ ದ ಸ್ಲೀಪ್. ಅದರ ಸಲಾಗ ನಿದ್ದೆ ಇಂಪಾರ್ಟೆಂಟ್ ಇರ್ತೈತಿ. ಥರ್ಡ್, ಪ್ರೆಗ್ನೆನ್ಸಿ ಟೈಮ್ಗೆ ನಮ್ಮ ಶರೀರ ಒಳಗೆ ಏನೇನು ಹಾರ್ಮೋನ್ಸ್ ಇರ್ತೈತಿ ಅದು ಹಾರ್ಮೋನ್ಸ್ ಮತ್ತು ಇನ್ಸುಲಿನ್, ಇದು ಎರಡು ಹಾರ್ಮೋನ್ಸ್ದ ಬ್ಯಾಲೆನ್ಸ್ ಸಲಾಗ ನಿದ್ರೆ ಭಾರಿ ಇಂಪಾರ್ಟೆಂಟ್ ವಸ್ತು ಇರ್ತೈತಿ. ಫೋರ್ತ್, ನಮ್ಮ ಶರೀರ ಒಳಗೆ ಹೇಳಿದ ಪ್ರಕಾರ ಭಾಳ ಚೇಂಜಸ್ ಆಕತಿ. ಅದರ ಜೋಡಿ ಪ್ರೆಗ್ನೆನ್ಸಿ ಟೈಮ್ಗೆ ನಮ್ದು ಬ್ಲಡ್ ಹೆಚ್ಚಿಗೆ ಆಗ್ತೈತಿ. ಆ ಬ್ಲಡ್ ಜೋಡಿ ಬ್ಲಡ್ ವೆಸಲ್ಸ್ ಧಮನಿ ಹೆಚ್ಚಿಗೆ ಪ್ರೊಡ್ಯೂಸ್ ಆಕತಿ ನಮ್ಮ ಶರೀರ ಒಳಗೆ. ಇದು ಬ್ಲಡ್ ವೆಸಲ್ಸ್ ಮತ್ತು ಬ್ಲಡ್ದ ಹೆಲ್ತ್ ಮತ್ತು ರೀಸೆಟ್ಟಿಂಗ್ ನಿದ್ದೆ ಒಳಗೆ ಆಕತಿ. ಇದು ಅದರ ಸಲಾಗ ಇದು ಎಲ್ಲ ಕಾರಣದಿಂದ ಪ್ರೆಗ್ನೆನ್ಸಿ ಟೈಮ್ಗೆ ತಾಯಿಗೆ ಗಾಢ ನಿದ್ರೆ ಇಂಪಾರ್ಟೆಂಟ್ ಇರ್ತೈತಿ. ಅದಕ್ಕೆ ಅದರ ಸಲಾಗ ನಿದ್ದೆ ಪ್ರೆಗ್ನೆನ್ಸಿ ಒಳಗೆ ತಾಯಿಗೆ ಚೆನ್ನಾಗಿ ಆಗ್ಬೇಕ್ರಿ. ಈಗ ಯಾವ ಪೊಸಿಷನ್ ಒಳಗೆ ಮಲಗಬೇಕು ಅದರಿಂದ ಇಬ್ರಿಗೆ ಒಳ್ಳೇದು ಅದ ನೋಡೋಣ. ಫಸ್ಟ್ 3 months ಅಂದ್ರೆ ಫಸ್ಟ್ 12 weeks ಆ ಟೈಮ್ಗೆ ಪಾಪು ಸೈಜ್ ಸಣ್ಣದಿರ್ತೈತಿ. ಮತ್ತು ಯೂಟ್ರಸ್ ನಮ್ದು ಗರ್ಭಚೀಲ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ ಪ್ರಕಾರ ನಮ್ದು ಪೆಲ್ವಿಕ್ ಗರ್ಡಲ್ ಏನು ಬೋನಿ ಕೇಜ್ ಇರ್ತೈತಿ ಅದರ ಒಳಗೆ ಅಷ್ಟೇ ಇರ್ತೈತಿ. ಇದು ಗರ್ಭಚೀಲ ಹೊಟ್ಟೆ ಮೇಲೆ ಬರಂಗಿಲ್ಲ. ಅದರಿಂದ ಫಸ್ಟ್ 3 months ಒಳಗೆ ತಾಯಿ ಯಾವ ಪೊಸಿಷನ್ ಒಳಗೆ ಮಲಗ್ಬೋದು ಅಂದರೆ ಯಾವುದೇ ಪೊಸಿಷನ್ ತಾಯಿಗೆ ಕಂಫರ್ಟೇಬಲ್ ಇದೆ ಆ ಪೊಸಿಷನ್ ಒಳಗೆ ತಾಯಿ ಮಲಗ್ಬೋದು. ನೆಕ್ಸ್ಟ್ 3 months ಅಂದ್ರೆ 3 to 6 months ಆ ಟೈಮ್ಗೆ ಬೇಬಿದ ಸೈಜ್ ಹೆಚ್ಚಿಗೆ ಆಕತಿ. ಅದರಿಂದ ತಾಯಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಕತಿ. ಈ ಟೈಮ್ಗೆ ಸಾಧ್ಯಷ್ಟು ತಾಯಿ ಒಂದು ಕಡೆ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಒಳಗೆ ಮಲಗಿದ ಒಳ್ಳೆಯದು. ಯಾಕಂದರೆ ಯಾವಾಗಲೂ ತಾಯಿ ಒಂದು ಸೈಡ್ಗೆ ಮಕ್ಕೊಂತಾರ ಆ ಟೈಮ್ಗೆ ಪಾಪುಗೆ ಬ್ಲಡ್ ಸಪ್ಲೈ ಹೆಚ್ಚಿಗೆ ಆಕತಿ. ಅದರ ಜೋಡಿ ಆಕ್ಸಿಜನ್ ಸಪ್ಲೈ ಹೆಚ್ಚಿಗೆ ಆಕತಿ. ನ್ಯೂಟ್ರಿಷನ್ ಬೇಬಿಗೆ ಹೆಚ್ಚಿಗೆ ಹೋಗತಿ ಮತ್ತು ಬೇಬಿದ ಗ್ರೋತ್ ಹೆಚ್ಚಿಗೆ ಆಕತಿ. ಬೇಬಿದ ಆಜುಬಾಜು ನೀರಿನ ಅಂಶ ಹೆಚ್ಚಿಗೆ ಆಕತಿ. ಅದರ ಜೋಡಿ ಪಾಪು ಶರೀರ ಒಳಗೆ ನೀವು ವೇಸ್ಟ್ ಪ್ರಾಡಕ್ಟ್ಸ್ ತಯಾರಾಕತಿ ಅದು ವೇಸ್ಟ್ ಪ್ರಾಡಕ್ಟ್ಸ್ ಪಾಪುವಿಂದ ತಾಯಿ ಶರೀರ ಒಳಗೆ ಬರಲಿಕ್ಕೆ ಹೆಲ್ಪ್ ಆಕತಿ. ಅದಕ್ಕೆ ಸಾಧ್ಯಷ್ಟು ಇದು ಎಲ್ಲ ಫಾಯ್ದೆ ಆಕತಿ. ಅದರಿಂದ ತಾಯಿ ಸಾಧ್ಯಷ್ಟು ಒಂದು ಸೈಡಿಗೆ ಮಲಗ್ಬೋದು. ಬಟ್ ರೈಟ್ ಆರ್ ಲೆಫ್ಟ್ ಯಾವುದೋ ಸೈಡ್ ಆರ್ ಮಲಗ್ಬೋದು. ಬಟ್ ಪ್ರೆಫರೇಬಲಿ ಲೆಫ್ಟ್ ಪೊಸಿಷನ್ ಇಸ್ ದ ಬೆಸ್ಟ್ ಪೊಸಿಷನ್. ಪ್ರೆಫರೇಬಲಿ ಲೆಫ್ಟ್ ಸೈಡ್ಗೆ ತಾಯಿ ಮಲಗಿದ ಒಳ್ಳೆಯದು. ಆ ಟೈಮ್ಗೆ ಲೆಫ್ಟ್ ಸೈಡ್ಗೆ ಮಲಗೋ ಟೈಮ್ಗೆ ತಾಯಿ ಎರಡು ಕಾಲು ನಡುವೆ ಒಂದು ಪಿಲ್ಲೋ ಇಟ್ಕೋಬೋದು. ಅದರಿಂದ ಅವ್ರಿಗೆ ಕಂಫರ್ಟ್ ಆಗ್ಬೋದು. ಲಾಸ್ಟ್ 3 months ಅಂದ್ರೆ 7th 8th 9th ಮತ್ತು ಲಾಸ್ಟ್ 3 months ಒಳಗೆ ಬೇಬಿ ಸೈಜ್ ಇನ್ನೂ ಹೆಚ್ಚಿಗೆ ಆಕತಿ. ಆ ಬೇಬಿ ಸೈಜ್ ಹೊಟ್ಟೆ ಇಲ್ಲೇ ಮಟ್ಟ ಬಂದ ಹೊಟ್ಟೆ ಜಾಸ್ತಿ ಆದ್ದರಿಂದ ನಮ್ದು ಫುಫುಸ್ದ ಕೆಪಾಸಿಟಿ ಕಡಿಮೆ ಆಕತಿ. ಒಂದು ಸಲ ಇದು ಯೂಟ್ರಸ್ ನಮ್ದು ಲಂಗ್ ಮೇಲೆ ಪ್ರೆಸ್ ಮಾಡ್ತತಿ. ಅದರಿಂದ ತಾಯಿಗೆ ಒಂದೊಂದು ಸಲ ಉಸಿರಾಡೋಕೆ ಪ್ರಾಬ್ಲಮ್ ಬರ್ಬೋದು.
ಈ ಟೈಮ್ಗೆ ಲಾಸ್ಟ್ 3 ಮಂತ್ಸ್ ಒಳಗೆ ಹೇಳಿದ ಪ್ರಕಾರ ತಾಯಿ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಒಳಗೆ ಮಲಗಬೇಕ್ರಿ. ಅದರ ಜೋಡಿ ಸ್ವಲ್ಪ ತಲೆ ತೊಳಗೆ 2-3 ಪಿಲ್ಲೋ ಇಟ್ಕೊಂಡು ಸ್ವಲ್ಪ ಪ್ರಾಪಡ್ ತಲೆ ಎತ್ತರ ಮಾಡ್ಕೊಂಡು ಪ್ರಾಪಡ್ ಪೊಸಿಷನ್ ಒಳಗೆ ಮಲಗಿದ್ರೆ ಇನ್ನೂ ಒಳ್ಳೇದು. ಅದರಿಂದ ಉಸಿರಾಡಕ್ಕೆ ತಾಯಿಗೆ ಹಗರಾಕತಿ. ತಾಯಿ ಯಾವಾಗಲೂ ಸೀದಾ ಪೊಸಿಷನ್ ಒಳಗೆ ಅಂದ್ರೆ ಬ್ಯಾಕ್ ಮೇಲೆ ಯಾವಾಗ ಮಕ್ಕೊಂತಾರ ಆ ಟೈಮ್ ಗರ್ಭಚೀಲ ಸಪೋಸ್ ದೊಡ್ಡದಿದ್ರೆ, ಯೂಟ್ರಸ್ ಸೈಜ್ ದೊಡ್ಡದಿದ್ರೆ, ಆಮೇಲೆ ಬೇಬಿದ ವೇಟ್ ಹೆಚ್ಚಿಗೆ ಇದ್ರೆ ಅದರಿಂದ ನಮ್ಮ ಶರೀರ ಒಳಗೆ ಏನು ಮೇನ್ ಬ್ಲಡ್ ವೆಸಲ್ಸ್ ಇರ್ತೈತಿ ಅಂದ್ರೆ ಸ್ಪೆಷಲಿ ಔಟ ಇನ್ಫೀರಿಯರ್ ವೇನ್ ಯಾಕ್ಯಾವ ಆ ಬ್ಲಡ್ ವೆಸಲ್ಸ್ ಮೇಲೆ ಆ ಗರ್ಭಚೀಲದ ಪ್ರೆಷರ್ ಆಕತಿ. ಆ ಪ್ರೆಷರಿಂದ ಬ್ಲಡ್ ಸಪ್ಲೈ ಕಟ್ ಆಗ್ತೈತಿ ಮತ್ತು ತಾಯಿಗೆ ಕಾಲಾಗ ಬಾವ್ ಆಕತಿ ಮತ್ತು ತಾಯಿಗೆ ಸೊಂಟ ನೋವು ಬ್ಯಾಕಿಗೆ ಪ್ರಾಬ್ಲಮ್ ಆಗಕ್ಕೆ ಚಾನ್ಸ್ ಇರ್ತೈತಿ ಮತ್ತು ತಾಯಿಗೆ ಒಂದೊಂದ್ಸಲ ಪ್ರೆಗ್ನೆನ್ಸಿ ಒಳಗೆ ಮೂಳೆ ವ್ಯಾಧಿ ಆಗೋದ ಚಾನ್ಸ್ ಹೆಚ್ಚಿಗೆ ಇರ್ತೈತಿ. ಇದು ಎಲ್ಲ ಪ್ರಿವೆಂಟ್ ಮಾಡಬೇಕು ಸಲಗ ಸಾಧ್ಯ ಅಷ್ಟು ತಾಯಿ ಒಂದು ಸೈಡ್ಗೆ ಪ್ರಿಫರೇಬಲಿ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಒಳಗೆ ಮಲಗಬೇಕಾಗ್ತೈತಿ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿ ಟೈಮ್ಗೆ ತಾಯಿ ಯಾವ ಪೊಸಿಷನ್ ಒಳಗೆ ಮಕ್ಕೋಬೇಕ್ರಿ, ಯಾವುದೇ ಪೊಸಿಷನ್ ತಾಯಿ ಸಲಗ ಮತ್ತು ಬೇಬಿ ಸಲಗ ಒಳ್ಳೇದು ಅದ್ರ ಬಗ್ಗೆ ನಾವು ಡಿಟೇಲ್ ಒಳಗೆ ನೋಡಿದ್ವಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕ್ ರಿಲೇಟೆಡ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.